ಸ್ಟಾಪ್ ಗಾಡಿ ಸೈಡ್ಗೆ ಹಾಕಿ. ಬನ್ನಿ ಬನ್ನಿ ಎಲ್ಲ ಬನ್ರಿ ಬನ್ರಿ, ಟೈಮ್ ಆಯ್ತು ಬನ್ರಿ, ಬೇಗ ಬನ್ನಿ ಬನ್ನಿ. ಯಾರು ನೀವು? ಇಳಿರ ಕೆಳಗೆ. ನೀನಾ ಬಸ್ ಡ್ರೈವರು? ಹೌದು ಸರ್. ಹೌದು ಸರ್. ಇನ್ನು ಎಷ್ಟು ಚೀಲ ಇದೆ? ಇನ್ನು ತುಂಬಾ ಇದೆ ಸರ್. ಚೆಕ್ ಇಟ್. Yes, sir. ಸರ್, ಎಲ್ಲ ಚೀಲದಲ್ಲೂ ವೆಪನ್ಸ್ ಇದೆ ಸರ್. ಈ ಮೂಟೆಗೆ ಸಂಬಂಧಪಟ್ಟವ್ರು ಯಾರು? ಸರ್, ಮಾಲೆಲ್ಲ ನಮ್ ಡಿಪೋಗೆ ತಂದು ಹಾಕ್ತಾರೆ ಸರ್. ನಾವು ಅಲ್ಲಿಂದ ಅಂದ್ರೆ ನಾವೇ ಡಿಪೋಯಿಂದ ಹೊರಗ್ನವರಿಂದ ನಮ್ಮ ರಾಜ್ಯಕ್ಕೆ ತೊಂದರೆ ಇದೆ ಅಂತ ಗೊತ್ತಾದಾಗ ಒಳಗ್ ಬರೋ ಒಂದೊಂದು ವೆಹಿಕಲ್ ಮೇಲೆ ಕಣ್ಣಿಟ್ಟು ಕಾಪಾಡ್ತೀವಿ ನಾವು. ಆದ್ರೆ ಗೌರ್ಮೆಂಟ್ ವೆಹಿಕಲ್ ಮೇಲೆ ಅಷ್ಟು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಯಾಗೊತ್ತಾ ನಮ್ಮ ಹಾಗೆ ನಿಮಗೂ ಸ್ವಲ್ಪ ಜವಾಬ್ದಾರಿ ಇದೆ ಅಂತ. 50 ಜನನ ಕಾಪಾಡೋ ಜಾಗದಲ್ಲಿ ಕೂತಿರೋ ನೀವು, ಕಾಪಾಡೋ ನೀವು ದೇಶದಲ್ಲಿರೋ 100 ಕೋಟಿ ಜನಗಳ ಭವಿಷ್ಯನ ಹಾಳು ಮಾಡೋಷ್ಟು ಬೇಜವಾಬ್ದಾರಿ ಕೆಲಸ ಮಾಡಕ್ ಕೊಟ್ಟಿದ್ರ ನಾಚಿಕೆಗಲ್ಲ ನಿಮ್ಗೆ? ದಯವಿಟ್ಟು ಕ್ಷಮಿಸಿ ಸರ್. ನನ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ನಾವು ಹಾಕಿರೋದು ಕಾಕಿನೇ. ಜನರ ಸೇವೆನೇ ನಮ್ ಗುರಿ ಸರ್. ಡಿಪೋನಲ್ಲಿ ಮಾಲ್ ಇಂತ ಕಡೆ ತಲುಪಿಸಿ ಅಂತಾರೆ, ನಾವು ತಲುಪಿಸ್ತೀವಿ. ದಯವಿಟ್ಟು ನನ್ನ ನಂಬಿ ಸರ್. ಯಾವಾಗಿಂದ ಮಾಲ್ ನಿಮ್ ಡಿಪೋಯಿಂದ ಹೋಗ್ತಾ ಇದೆ? ಸುಮಾರು ವರ್ಷದಿಂದ ಸರ್. ಸುಮಾರು ವರ್ಷದಿಂದ? ಎಲ್ಗೆ? ಸೋಲಾಪುರ್ಗೆ ಸರ್. ಫಟಾಫಟ್ ಕಾಮ್ ಕರ್ಲೋ, ಫಟಾಫಟ್. ಏನು ಮಾಲೆಲ್ಲ ಸರಿಯಾಗಿ ಬಂದಿದ್ಯಾ? ಏಯ್ ಜಲ್ದಿ ಗಾಡಿ ಸೆ ಮಾಲ್ ಉತಾರ್ ಲೋ, ಜಲ್ದಿ जाओ. तुझा माइला क्या सॉलिड ಐಟಮ್ ಯಾರ್. ದಾದಾ, ಕರ್ನಾಟಕ ಪೊಲೀಸರು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ಸ್ವಲ್ಪ ದಿವಸ ದಂಧೆ ನಿಲ್ಸೋದು ಒಳ್ಳೇದು. ನಿಲ್ಸೋದ? ಸಾಧ್ಯನೇ ಇಲ್ಲ. ನಾನು 10 ವರ್ಷದಿಂದ ಈ ದಂಧೆ ಮಾಡ್ತಾನೆ ಇದ್ದೀನಿ. ಇದನ್ನ ಬಂದ್ ಮಾಡೋ ಗಂಡಸ್ನ ಕರ್ನಾಟಕ ಮಾತೆ ಇನ್ನೂ ಹೆರ್ಲೇ ಇಲ್ಲ. ಅಂತ ಗಂಡಸನ ಹುಡ್ಸೋಕೆ ಕಮಾಯಿ ಕಾಸ್ ತಿನ್ನೋ ಕಲಬೆರಕೆ ಗಂಡಸರಿಗೆಲ್ಲಿದೆ ತಾಕತ್ತು. ಮುಂಬೈ ವಾಲೆ ಮಿಲಿಟರಿಯಿಂದನೇ ವೆಪನ್ಸ್ ತಂದು ಬಾರ್ಡರ್ ದಾಟ್ಸೋರು. ಈಗ ಬೆಳಗಾಂ ದಾಟ್ಸಿ ಮೊದಲು ಭಾಷೆ ಕಳಿಸಿ, ಆಮೇಲೆ ಬಂದೂಕ್ ಕಳಿಸಿ, ಅದ್ ಹಿಂದೆ ಭಾಜಾ ಭಜಂತ್ರಿ ಸಮೇತ ಸೇನೆ ನುಗ್ಸೋ ಸರ್ದಾರರು. कर्नाटका पुलिस नोर्दु बड़ी मातु, सिर्फ बात करते हैं, हिम्मत नहीं है. मेरे ख्याल से वो लोग मर्द नहीं, सब के सब नामर्द है. नामर्द. करेक्ट दादा. हेलो, ओए चिल्ला क्यों रहा है? कौन है बे तू? नायक अजय कुमार सर नायक, असिस्टेंट कमिश्नर ऑफ पुलिस. ಅದನ್ನ ಕರ್ನಾಟಕದಲ್ಲಿ ಗಂಡಸರ ಇಲ್ಲ ಅಂತ ಇದ್ರೆ ಕೇಳ್ರೋ ಬೆರಕೆ ನನ್ನ ಮಕ್ಕಳ. ಇಂಡಿಯನ್ ಆರ್ಮಿಗೆ 3 ಜನ ಫೀಲ್ಡ್ ಮಾರ್ಷಲ್ಸ್ ಕೊಟ್ಟಂತ ನಾಡ್ಕಣ ನಮ್ದು. ನಮ್ಮಲ್ಲಿ ಹುಟ್ಟೋರು ಬರೀ ಗಂಡಸರು ಮಾತ್ರ ಅಲ್ಲ, ಸಿಡಿಯೋ ಗುಂಡುಗಳು. ಅದಕ್ಕೆ ಹುಬ್ಬಳ್ಳಿನ ಗಂಡು ಮೆಟ್ಟಿದ ನಾಡು ಅನ್ನೋದು. ಇದುವರೆಗೂ ನೀನ್ ಅನ್ಕಂಡಂಗ್ ನಿನ್ನ ನೋಡಿದ್ರೆ ಬೊಗಳಕ್ಕೂ ಹೆದರಿ ಬಾಲ ಮುದುರ್ಕೊಂಡು ಕೂತಿದ್ದ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದಾನೆ ಕಚ್ಚಕ್ ಬಂದಿರೋ कर्नाटक पुलिस. रक्तद बिसी इन्नू आरिಲ್ಲ ಅನ್ಸುತ್ತೆ. मेरी बात मान. डिपार्टमेंट से गद्दारी
और मुझसे वफादारी कर ले, तेरी लाइफ बना दूंगा। चल मिला हाथ। ಹುಲಿಗಳು ಯಾವತ್ತಾದ್ರೂ ಇಲಿಗಳ ಸವಾಸ ಮಾಡೋದ್ ಕೇಳಿದ್ಯಾ? ओए हल्लिड्ದು ಮಾತಾಡು, ವರ್ನಾ ಜबान काट के हाथ पे दे दूंगा। ಗೊತ್ತಲ್ಲ, ಇದು ನನ್ ಜಾಗ। ಬಚ್ಚಿಡ್ಕೊಳ್ಳೋ ನಿನ್ನಂತ ಹೇಳಿ ನನ್ನ ಮಕ್ಕಳಿಗೆ ಈ ಜಾಗ ಮಾತ್ರ ಸ್ವಂತ, ಹೋರಾಡ ನನ್ನಂತವ್ರಿಗೆ ಇಡೀ ನಾಡೆ ಸ್ವಂತ। ಓಯ್! ಓಯ್! ಹೇಳು, ಇಲ್ಲಿಂದ ನೀವು ವೆಪನ್ ಸಪ್ಲೈ ಮಾಡ್ತಾ ಇದ್ಯಾರು? ಈಗ ನೀನ್ ಹೇಳ್ದೆ ಹೋದ್ರೆ ಈ ಭೂಮಿ ಮೇಲೆ ನೀವು ಹುಟ್ಟಿದ್ದೆ ಅನ್ನೋದಕ್ಕೆ ಪ್ರೂಫೇ ಇರೋದಿಲ್ಲ। ಏ ಎಸಿಪಿ, ನೀನ್ ಏನೇ ಮಾಡಿದ್ರು ನನ್ನ ಬಾಯಿಂದ ಯಾರ ಹೆಸರನ್ನು ಬಿಡ್ಸಕ್ಕಾಗೋದಿಲ್ಲ। अजय कुमार, मैं मरने के लिए भी तैयार हूं, लेकिन जुबान नहीं खोलूंगा। ಸರ್, ನಿಮ್ಮ ನೋಡಕ್ ಲಾಯರ್ ಬಂದಿದ್ದೀರಾ ಸರ್? ನಾನೇನೋ ಅನ್ಕೊಂಡಿದ್ದೆ, कर्नाटक पुलिस बहुत ही स्ट्रांग है, पत्थर से भी पसीना निकालते हैं। फोन ಕೊಡಿ। ಖಂಡಿತ ಸೂಟ್ ಕೇಸ್ ಬಂತಲ್ಲ, ನಿಮ್ ಕೆಲಸ ಆದಾಗೆ ಬಿಡಿ। ಹಲೋ एमएलए साहब, मैं सोलापुर का राठौड़ बोल रहा हूँ। ಏನ್ ಇದ್ದಕ್ಕಿದ್ದಾಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಮಾಲೆಲ್ಲ ಬಂದ್ ಸೇರ್ತು ತಾನೆ? आपने सही वक्त में लॉयर को भेज के अच्छा काम किया, वरना कर्नाटका पुलिस तो मेरी वाठी लगा देती। ಏನ? ನಾನು ಲಾಯರ್ ಕಳ್ಸಿದ್ನಾ? ಎಲ್ಲೋ ಆ ಕಲೆಕ್ಟರ್ ಕಳ್ಸಿರ್ಬೇಕು, ಅವ್ನಿಗೊಂದು ಫೋನ್ ಮಾಡು। ओके, मैं आपसे बाद में बात करता हूँ। हेलो कलेक्टर साहब, मैं राठौड़ बोल रहा है। आपने सही वक्त पे लॉयर को भेज के बहुत अच्छा किया। ರಾಥೋಡ್, ಏನ್ ಮಾತಾಡ್ತಿದ್ಯಾ? ಯಾವ ಲಾಯರು? ಏನ್ ಸಮಾಚಾರ? ಓಯ್, ಎಮ್ಎಲ್ಎನು ನಿನ್ ಕಳಿಸಿಲ್ಲ, ಕಲೆಕ್ಟರು ಕಳಿಸಿಲ್ಲ, ಯಾರೋ ನಿನ್ ಕಳಿಸಿದ್ದು? ಮುಂಬೈ ಎಕ್ಸ್ಪ್ರೆಸ್ ನೋಡಿದ್ಯಾ? ಡೆಲ್ಲಿ ಎಕ್ಸ್ಪ್ರೆಸ್, ಕರ್ನಾಟಕ ಎಕ್ಸ್ಪ್ರೆಸ್ ನೋಡಿದ್ಯಾ? ನೋಡಲ್ಲಿ
ನನ್ ಕೆಲಸ ಮಾಡ್ಕೊಡ್ಬೇಕಣ್ಣ. ಲೇ ಯಾಕೆ ಹೆದರ್ಕೋತಿಯಾ? ನಾನ್ ಚಪ್ಪಾಳೆ ಹೊಡೆದ್ರೆ ಸಾಕು, ಪೊಲೀಸ್ನವರು ನಾಯಿಗಳ ತರ ಬಂದು ನನ್ನ ಮುಂದೆ ನಿಂತ್ಕೊತಾರೆ. ಹಂಗಾದ್ರೆ ಒಂದ್ಸತಿ ಚಪ್ಪಾಳೆ ಹೊಡೆದ್ಬಿಡ್ರಿ ನೋಡೋಣ. ಬರ್ಬೇಕು ಪೊಲೀಸ್ನವರು. ಈಗ ತಾನೇ ನಿಮ್ಮನ್ನ ನೆನೆಸ್ಕೋತಾ ಇದ್ದೆ. ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಾಗಿದೆ. ಅದಕ್ಕಿಂತ ಮುಂಚೆ ನಾನೊಂದು ಕೆಲಸ ಹೇಳ್ತೀನಿ. ಏನು? ಟ್ರಾನ್ಸ್ಫರ್, ಪ್ರಮೋಷನ್? ಗವರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೊಸ ಬೂಟು, ರೈಫಲು, ಬೆಲ್ಟು, ಲಾಠಿ ಹಾಗೆ ಬೇಡಿನೂ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಹಾಗೆ ಹೇಳಿದ್ರೆ ಹಾಗೆ ಒಂದ್ಸಲ ಹಾಕೊಂಡು ನೋಡಿ. ಹೆಂಗೈತೆ ಮೈಗೆ? ನಾನು MLA ಅಲ್ಲ, MP ಆದ್ರೂ ಅಷ್ಟೇ. ಒಳ್ಳೆ ಮಾತಲ್ಲ ನಾನು ಹೇಳಿದ್ ಕೇಳಿದ್ರೆ ಬರೀ ಮೆರವಣಿಗೆ ನಡೆಯುತ್ತೆ, ಇಲ್ಲಾಂದ್ರೆ ರೋಡಲ್ಲಿ ದೊಂಬರಾಟ ನಡೆಯುತ್ತೆ. ನಾನು 2 ಲಕ್ಷ ವೋಟ್ ನನ್ನ ಜೇಬಲ್ಲಿ ಇಟ್ಕೊಂಡ್ರೆ ಓನ್ಲಿ 1 MLA. ಜನ ವೋಟ್ಗಳನ್ನ ಮಾತ್ರ ನಿಮ್ ಕೈಲಿಟ್ಟಿರೋದು, ಏಟ್ಗಳನ್ನ ನಮ್ ಕೈಲಿಟ್ಟಿದ್ದಾರೆ. ನನ್ನನ್ನ ಮುಟ್ಟಿದ್ರೆ ಕರ್ನಾಟಕನೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಹೌದಾ? ಏನು ಹುಡುಕ್ತಾ ಇದೀಯಾ? ನಿಮ್ ಜೇಬಲ್ಲಿ ಇದೆ 2 ಲಕ್ಷ ಓಟು ಎಲ್ಲೋಯ್ತು ಅಂತ ಹುಡುಕ್ತಾ ಇದ್ದೀನ್ರಿ ಸಾಹೇಬ್ರೆ. ಎಲೆಕ್ಷನ್ ಬೇರೆ ಹತ್ರ ಬಂತಲ್ಲ. ಪೊಲೀಸ್ ಫೋನ್ ಮಾಡು. ಹಾಕೋ. ಅವ್ರು ಎಲ್ವೇನ್ರಿ ನಿಮ್ ಕಪಾಳಕ್ ಬರ್ಸಿದ್ದು? ನನ್ನ ಮೇಲೆ ಕೈ ಮಾಡ್ತೀಯಾ? ನಾನ್ ಯಾರು ಗೊತ್ತಾ? MLA ಬಾಲ್ ಭಾರತ್. ಬಾ ಮಗನೇ ಬಾ. ಪ್ರತಿನಿತ್ಯ ನಿನ್ನ ವಿಚಾರವನ್ನ ಪೇಪರ್ನಲ್ಲಿ ಓದ್ತಾ ಇದ್ವಿ, ದೂರದರ್ಶನದಲ್ಲಿ ವೀಕ್ಷಿಸ್ತಾ ಇದ್ವಿ. ನಿನಗೆ ಶುಕ್ರ ದಶೆ ನಡೀತಾ ಇದೆ. ನಮ್ಮ ದರ್ಶನ ಭಾಗ್ಯದಿಂದ ಇನ್ನು 10 ದಿನಗಳಲ್ಲಿ ನಿನಗೆ ಪ್ರಮೋಷನ್ ಸಿಗತ್ತೆ. ನಿನ್ನ ಅರೆಸ್ಟ್ ಮಾಡಿದ್ರೆ 10 ನಿಮಿಷ ಸಿಗುತ್ತೆ. ಶಿವ ಶಿವ, ಹಾಗೆಲ್ಲ ಮಾತಾಡಬಾರ್ದು ಮಗನೇ. ಎದ್ದಾಳ ನನ್ನ ಮಗನೇ. ವೆಪನ್ ಸ್ಮಗ್ಲಿಂಗ್ ಕೇಸಲ್ಲಿ ನಿನ್ ಕೈ ವಾಡದೆ ಅಂತ ಪ್ರೂವ್ ಆಗಾಯ್ತು. ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಶಿವ ಶಿವ, ನಾವು ದೇವಮಾನವರು. ನಮ್ಮನ್ನು ಬಂಧಿಸಿದರೆ ಪ್ರಪಂಚವೇ ಪ್ರಳಯವಾದೀತು. ಏನ್ ಹಬ್ಬ ಬಂದ್ರೆ ಕಲ್ ಗಣೇಶ ಹಾಲ್ ಕುಡಿತಾನೆ ಅಷ್ಟೇ ತಾನೆ. ಹಾಲ್ ಮಾರೋರಿಗೆ ಒಳ್ಳೇದಾಗತ್ತೆ ಬಿಡು. ಈಗ ನಡಿ. ಎಲ್ಲ ಶಿವನ ಲೀಲೆ. ಅವನು ನಂಬಿದವರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ನಮ್ ಸಾಹೇಬ್ರು ಅಷ್ಟೇ, ತಪ್ಪು ಮಾಡೋರ್ ಕೈನ ಯಾವತ್ತೂ ಬಿಡಂಗಿಲ್ಲ. ಶಿವ ಶಿವ, ಹೋಗೋಣ. ಮಿಸ್ಟರ್ ಅಜಯಕುಮಾರ್, ಬಂಡೆಪ್ಪ ಬಸಪ್ಪ ಉಳ್ಳಾಗಡ್ಡಿ ಮಠ ಅಂದ್ರೆ ಯಾರು ಅನ್ಕೊಂಡಿದ್ದೀರಿ? ಅವರು ನಮ್ಮ ದೇಶದ 10 ಜನ ಶ್ರೀಮಂತರಲ್ಲಿ ಒಬ್ರು. ಅವರು ಕಟ್ಟೋ ಟ್ಯಾಕ್ಸ್ ಹಣದಲ್ಲಿ ಉತ್ತರ ಕರ್ನಾಟಕದ 1 ತಿಂಗಳ ಬಜೆಟ್ ಹಾಕ್ಬೋದು ಗೊತ್ತಾ? ರೀ, ಅವ್ರ ಸಹಾಯ ಇಲ್ದೆ ಕರ್ನಾಟಕದಲ್ಲಿ ಯಾವ ಸರ್ಕಾರನೂ 5 ವರ್ಷ ಅಧಿಕಾರ ನಡೆಸಕ್ ಆಗಲ್ಲ. ಅಷ್ಟೊಂದು ಇನ್ಫ್ಲೂಯೆನ್ಸ್ ಇರುವಂತ ಉಳ್ಳಾಗಡ್ಡಿ ಮಠ ಅವ್ರಿಗೆ ಟೆರರಿಸ್ಟ್ ಅವ್ರ ಜೊತೆಗೆ ಸಂಬಂಧ ಇದೆ ಅಂತ ಅರೆಸ್ಟು, ವಿಚಾರಣೆ, ಅದು ಇದು ಅಂತ ಹೋದ್ರೆ ನಮ್ ಡಿಪಾರ್ಟ್ಮೆಂಟ್ ಮರ್ಯಾದೆನೆ ಹಾಳಾಗೋಗುತ್ತೆ. ಈಗೇನ್ ಮರ್ಯಾದೆ ಇದೆ ಅಂತೀರಾ? ಹೊರಗಡೆ ನಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಎಷ್ಟು ಕೇವಲ ಮಾತಾಡ್ತಾರಂತ ಗೊತ್ತಾ ನಿಮ್ಗೆ? ಒಬ್ಬ ಕಾನ್ಸ್ಟೇಬಲ್ ಇಂದ ಹಿಡಿದು ಕಮಿಷನರ್ ವರೆಗೂ ಒಂದೇ ಲಂಚ. ಬಸ್ನಲ್ಲಿ ಕೇವಲ ಒಂದು ಪರ್ಸ್ ಕಳ್ಕೊಂಡು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಬಂದ್ರೆ ಅವನ್ ಏನೋ ಕೊಲೆ ಮಾಡಿರೋ ತರ ಎದುರುಗಡೆ ನಿಲ್ಸ್ಕೊಂಡ್ಬಿಟ್ಟು ಯಾವ ಏರಿಯಾ, ಯಾವ ಬಸ್ಸು, ಯಾವ ಹಣ, ಹಿಂದಿನ ಜಾಬ ಮುಂದಿನ ಜಾಬ ಅಂತ ಕೇಳ್ಬಾರ್ದಿದ್ದನ್ನೆಲ್ಲ ಕೇಳಿ ಓಡೋಗಿ 10 ಟೀ 10 ವಡೆ ತಗೊಂಬ. ಹಾಗೆ ಬರ್ತಾ ಸಾಹೇಬ್ರಿಗೆ 10 ಪ್ಯಾಕೆಟ್ ಪಾನ್ ಪರಾಗು ತಗೊಂಬ. ಅವ್ನು ಹೇಳಿದ ಏರಿಯಾದಲ್ಲಿ ಪಿಕ್ ಪಾಕೆಟ್ ಮಾಡಿರೋದು ಯಾರು? ನಮ್ ಗಿಲ್ಲಿ ಕೃಷ್ಣ ಇರ್ಬೋದಾ? ಅವ್ನ ಊರಿಗೆ ಹೋಗಿದ್ದಾನೆ, ಹಾಗಾದ್ರೆ ಮಾರಿಮುತ್ತಿ ಇರ್ಬೋದಾ ಅಂತೆಲ್ಲ ಡಿಸ್ಕಸ್ ಮಾಡ್ತೀರಾ. ಯಾರು ಯಾವ ಏರಿಯಾದಲ್ಲಿ ಯಾವಾಗ ಪಿಕ್ ಪಾಕೆಟ್ ಮಾಡ್ತಾರಂತ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದನ್ನ ಅರೆಸ್ಟ್ ಮಾಡ್ತೀವ? ಯಾಕೆ? ಅವ್ರು ಹೊಡೆದಿರೋ ಹಣದಲ್ಲಿ ನಮಗೊಂದು ಪಾಲಿರುತ್ತೆ. ದಿನ ಬೆಳಗಾದ್ರೆ ಇರೋ ಟ್ರಾಫಿಕ್ ನಲ್ಲಿ ಆಫೀಸಿಗೆ ಹೋಗೋ ಅವಸರದಲ್ಲಿ ಯಾವನೊಬ್ಬ ಎಲ್ಲೋ ಲೈನ್ ಸ್ವಲ್ಪ ದಾಟ್ಬಿಟ್ರೆ ಸಾಕು, ಏನೋ ಇಂಡಿಯಾ ಬಾರ್ಡರ್ ದಾಟಿರೋರ್ ತರ ಗಾಡಿ ಸೈಡಿಗೆ ಹಾಕು. RC ಬುಕ್ ಇದ್ಯಾ, ಗಾಡಿಯಲ್ಲಿ ಪೆಟ್ರೋಲ್ ಇದೆಯಾ, ಗಾಡಿಯಲ್ಲಿ ಬ್ಲೋ ಇದೆಯಾ ಅಂತ ದೊಡ್ಡ ವಿಚಾರಣೆ. ಯಾಕೆ? ಡ್ಯೂಟಿ ಮಾಡೋದಕ್ಕ? ಚಿಲ್ಡ್ರೆ 5 10 ಕಿತ್ಕೊಳ್ಳೋದಕ್ಕೆ. ಇದನ್ ಕೇಳ್ಬೇಕಾಗಿರೋ ದೊಡ್ಡ ದೊಡ್ಡ ಅಧಿಕಾರಿಗಳೇ. ನೀನ್ ಗಾಂಜಾ ಮಾಡ್ತೀಯೋ, ಸಾರಾಯಿ ಕಾಯಿಸ್ತೀಯೋ, ವ್ಯಭಿಚಾರ ಮಾಡ್ತೀಯೋ ನಮ್ಗೆ ಗೊತ್ತಿಲ್ಲ. ಒಟ್ನಲ್ಲಿ 15 ಲಕ್ಷ ಮಾಮೂಲ್ ಮಾತ್ರ ಬಂದ್ಬಿಡ್ಬೇಕು. ನಾವುಗಳು ಹೀಗಿರೋದ್ರಿಂದಾನೆ ಅವತ್ತು ಪಿಕ್ ಪಾಕೆಟ್ ಮಾಡ್ತಾ ಇದ್ದಾನೆ, ಇವತ್ತು ಮನೆಗೆ ನುಗ್ಗಿ ದರೋಡೆ ಮಾಡ್ತಾ ಇದ್ದಾನೆ. ಅವತ್ತು ಗಾಂಜಾ ಮಾಡ್ತಾ ಇದ್ದಾನೆ, ಇವತ್ತು ವೆಪನ್ಸ್ ಮಾಡ್ತಾ ಇದ್ದಾನೆ.
ಅವತ್ತು ವ್ಯಭಿಚಾರ ಮಾಡ್ತಾ ಇದ್ದು ನೀವು ರಾಜ್ಯಕ್ಕೆ ಮಂತ್ರಿ ಆಳ್ತಾ ಇದ್ದಾನೆ. ಯಾಕೆ ಅವತ್ತೆ ಕಾನೂನು ಪ್ರಕಾರ ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ರೆ ಹೀಗೆಲ್ಲ ಆಗ್ತಾ ಇತ್ತಾ? ತಿಂಗಳ ಸಂಬಳ ಕೊಟ್ಟು ವಾಚ್ಮನ್ ಇಡೋ ಹಾಗೆ ಬಾರ್ಡರ್ ಅಲ್ಲಿ ಸೈನಿಕರನ್ನ ನಾಡಲ್ಲಿ ನಮ್ಮನ್ನ ನೇಮಿಸಿದ್ದಾರೆ. ಆ ಬಾರ್ಡರ್ ಅಲ್ಲಿರೋ ಸೈನಿಕರು ನಮ್ಮನ್ನ ಕಾಪಾಡ್ತಾರಂತ ನಂಬೋ ಈ ನಮ್ಮ ಜನ ಪಕ್ಕದ ಬೀದಿಯಲ್ಲಿರೋ ಪೊಲೀಸ್ ಅವ್ರನ್ನ ನಂಬಲ್ಲ ಅಂತಾರೆ. ಒಬ್ಬ ಸೈನಿಕ ಸತ್ರೆ ಗೌರವ ಕೊಡ್ತಾರೆ, ಅದೇ ಒಬ್ಬ ಪೊಲೀಸ್ ಸತ್ರೆ ತಲೆನೇ ಕೆಡ್ಸ್ಕೊಳ್ಳಲ್ಲ ಅಂತಾರೆ. ಇದು ಬದಲಾಗ್ಬೇಕು. ಅವ್ರು ನಮಗೋಸ್ಕರನೂ ಕಣ್ಣೀರಿಡ್ಬೇಕು. ನಮ್ಮ ಹತ್ರ ಬರೋ ಜನಗಳಿಗೆ ನೀವು ನಮ್ಮವರು ನಾವು ನಿಮ್ಮವರು ಅಂತ ಬರೀ ಮಾತಲ್ಲಿ ಹೇಳೋದಲ್ಲ, ಕೆಲಸದಲ್ಲಿ ತೋರಿಸ್ಬೇಕು. ಒಬ್ಬ ಪುಡಿ ರೌಡಿ ಬಾಂಬೆ ಬಾರ್ಡರ್ ಅಲ್ಲಿ ಕುತ್ಕೊಂಡು ಕರ್ನಾಟಕ ಪೊಲೀಸ್ ಅಂದ್ರೆ ಚಿಲ್ಡ್ರೆ ಬಿಸಾಕ ತಕ್ಷಣ ಬಾಚ್ಕೊಳ್ಳೋ ಭಿಕ್ಷಿಕರು ಅಂತ ಅವನು. ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋನು ನಾಳೆ ಬೆಲ್ಗಾಮಲ್ಲಿ ಕುತ್ಕೊಂಡು ನಮ್ಮ ಭಾಷೆ ಬಗ್ಗೆ ಮಾತಾಡ್ತಾನೆ. ನಾಳೆ ಬೆಂಗಳೂರಿನಲ್ಲಿ ಕುತ್ಕೊಂಡು ಕರ್ನಾಟಕದ ಅರ್ಧ ಭಾಗನೇ ಕೊಡಿ ಅಂತಾನೆ. ಇದು ಬೇಕಾ ಸರ್ ನಮ್ಗೆ? ತಪ್ಪು ಮಾಡಿದವನು ಒಬ್ಬ ಪಿಕ್ ಪಾಕೆಟರ್ ಆದ್ರೂ ಸರಿ, ಇಲ್ಲ ಪುಟ್ಕೋಸಿ ಬಸ್ಸಪ್ಪ ಉಳ್ಳಾಗಡ್ಡಿ ಮಠ ಅಂತ ಒಬ್ಬ ಬಿಸ್ನೆಸ್ ಟೈಕೂನ್ ಆದ್ರೂ ಸರಿ, ಕಾನೂನಿಗೆ ಅಪ್ಪಾಗಾಕ್ಬಿಡ್ಬೇಡಿ ಸರ್. ಆಗ್ಲೇ ಜನಗಳ ಮಧ್ಯದಲ್ಲಿ ಒಂಚೂರು ಮರ್ಯಾದೆ ಸಿಗೋದು. ಓಕೆ ಅಜಯ್ ಕುಮಾರ್, ಗೋ ಅಹೆಡ್. ಎಸ್ ಸರ್.